ಐ ಆಮ್ ದ ಬಾಸ್ ಆಫ್ ಮೈ ಲೈಫ್ ಅಂತ ಅನ್ಕೊಳ್ತೇನೆ. ಅಬ್ಸಲ್ಯೂಟ್ಲಿ ನಾಟ್. ನನ್ನ ಲೈಫಿಗೆ ನಾನು ಒಡೆಯ ಅಲ್ಲ, ನಿಮ್ ಲೈಫ್ಗೆ ನೀವು ಒಡೆಯರಲ್ಲ, ನಾಯಕರಲ್ಲ ರೀ ನೀವು. ಮೇ ಬಿ ನೀವು ಅನ್ಕೊಂಡಿರ್ಬೋದು ಈ ಲೈಫ್ ನನ್ನ ಕೈಯಲ್ಲಿದೆ, ನಾನು ಇಷ್ಟ ಬಂದಂಗೆ ಬದುಕಬಹುದು ಅಂತ ಹೇಳಿ. ನೋ, ದೇವರನ್ನ ಸೃಷ್ಟಿ ಮಾಡಿ ಈ ಲೋಕದಲ್ಲಿ ಇಟ್ಟಿದ್ದಾರೆ. ಆತನಿಗೋಸ್ಕರ ಬದುಕಬೇಕು ನಾವು, ಆತನ ಒಂದು ಉದ್ದೇಶಕ್ಕೋಸ್ಕರ ಬದುಕಬೇಕು ನಾವುಗಳು. ಈ ಲೋಕದಲ್ಲಿ ಹುಟ್ಟಿ ಬಂದಿದ್ದೀವಿ, ನಮ್ಮ ತಂದೆ ತಾಯಿಗಳು ಇಷ್ಟ ಅಂತ ಅಂದುಕೊಂಡಿದೀವಿ. ಎಲ್ಲರೂ ಯೋಚನೆ ಮಾಡ್ತಾರೆ, ಅನೇಕರು ತಂದೆ ತಾಯಿಗಳು ಆಸೆ ಪಡ್ತಾರೆ ನನ್ನ ಮಕ್ಕಳು ಬೇಕಂತ. ಆದ್ರೆ ಆ ಮಕ್ಕಳು ಭೂಮಿ ಮೇಲೆ ಕೂಡ ಬರೋದಿಲ್ಲ, ಮಧ್ಯದಲ್ಲಿ ಅವರ ಜೀವಿತ ಮುಗಿದೋಗುತ್ತೆ. ಯಾಕಾಯ್ತು? ನಾವು ಅದೇ ಲೆಕ್ಕದಲ್ಲಿ ಇರಬಹುದಾಗಿತ್ತೇನೋ, ಆದ್ರೆ ನಾವು ಈ ಲೋಕದಲ್ಲಿ ಬಂದಿದ್ದೀವಿ. ತಂದೆ ತಾಯಿಗಳು ಆಸೆ ಪಟ್ರು ನಮ್ಗೆ ಮಕ್ಕಳು ಬೇಕಂತ, ಆದ್ರೆ ಈ ಲೋಕದಲ್ಲಿ ನಾವು ಬಂದು ಬದುಕಿದ್ದೀವಿ, ಬೆಳೆದಿದ್ದೀವಿ, ಜೀವಿಸ್ತಾ ಇದ್ದೀವಿ. ಕಾರಣವೇನು ಗೊತ್ತಾ? ತಂದೆ ತಾಯಿಗಳು ಆಸೆ ಪಟ್ಟು ನಡೆಸ್ಕೊಂಡು ಬಂದದ್ದು ಒಂದು ಕಾರಣವಲ್ಲ ಪ್ರಿಯರೇ, ದೇವರ ಆಸೆ ಪಟ್ಟಿದ್ದಕ್ಕೆ. ಪ್ರತಿಯೊಬ್ಬರಲ್ಲೂ ಒಂದು ಉದ್ದೇಶದಿಂದ ನಡೆಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಕುಂತಿರುವಂತ ಯಾರು, ಇಲ್ಲಿ ಜೀವಿಸ್ತಾ ಇರುವಂತ ಯಾರು ಇಲ್ಲಿ ಸುಮ್ಮನೆ ಬಂದಿಲ್ಲ, ದೇವರೊಂದು ಉದ್ದೇಶದಿಂದ ಕರೆದುಕೊಂಡು ಬಂದವರೇ. ಹಾಗಾದ್ರೆ ನಿನ್ನ ಜೀವಿತಕ್ಕೆ ನಾಯಕ ನೀನಲ್ಲ, ನಿನ್ನ ಸೃಷ್ಟಿ ಮಾಡಿದ ದೇವರು. ಆತನ ಆಲೋಚನೆ ನಿನ್ನ ಬಗ್ಗೆ ಏನಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀಯಾ? ನಾನು ಯೋಚನೆ ಮಾಡಿದ್ದೇನಾ? ಲೋಕಾನುಸಾರವಾಗಿ ಇಷ್ಟಪಟ್ಟು ಬದುಕಿ, ಲೋಕದ ಕ್ರಿಯೆಗಳಲ್ಲಿ ಮಗ್ನನಾಗಿ ಅಲ್ವಾ, ಲೋಕದಲ್ಲಿ ಬೆಳೆದು, ಲೋಕದಲ್ಲಿ ತಿಂದು, ಲೋಕದಲ್ಲಿ ಕುಡಿದು, ಲೋಕದಲ್ಲಿ ಮಜಾ ಮಾಡಿ, ಲೋಕದಲ್ಲಿ ಮುಗಿದು ಹೋಗುವಂತದ್ದು ಜೀವನವಲ್ಲ ರೀ. ಲೋಕದಲ್ಲಿದ್ದಾಗಲೂ ಕೂಡ ಲೋಕದವರಾಗಿರದೆ ದೇವರ ಮಕ್ಕಳಾಗಿ ಸೃಷ್ಟಿಕರ್ತನನ್ನ ಗಮನಿಸಬೇಕು, ರಕ್ಷಣೆಯನ್ನು ತಿಳಿದುಕೊಳ್ಳಬೇಕು, ಆತನ ಮಕ್ಕಳಾಗಿ ಜೀವಿಸಬೇಕು, ಆತನ ಮಕ್ಕಳಾಗೆ ಬದುಕಬೇಕು, ಆತನ ಮಕ್ಕಳಾಗಿ ಸಾಕ್ಷಿ ಕಾಪಾಡಿಕೊಳ್ಬೇಕು, ಆತನ ಮಾದರಿಯನ್ನು ಇನ್ನೊಬ್ಬರಿಗೆ ತೋರಿಸಬೇಕು. ಈ ಲೋಕ ಯಾತ್ರೆ ಮುಗಿತಾ ಕರ್ತನಲ್ಲಿ ನಾವು ತಿರುಗಿ ನಮ್ಮ ಸ್ವಂತ ಸ್ಥಳಗಳಿಗೆ ನಾವು ಸೇರ್ಬೇಕು. ಅನೇಕರಿಗೆ ಸತ್ಯ ಗೊತ್ತಾಗ್ತಾ ಇಲ್ಲ. ಅನೇಕರು ಹೇಳ್ತಾರೆ ಇಲ್ಲೇ ಸಂತೋಷ ಇದೆ, ಇಲ್ಲೇ ದುಃಖ ಇದೆ, ಇಲ್ಲೇ ಸ್ವರ್ಗ ಇದೆ, ಇಲ್ಲೇ ನರಕ ಇದೆ, ಚಾಯ್ಸ್ ನಮ್ದಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಕೂಡ ಸತ್ಯ ತಿಳ್ಕೊಳ್ಳೋಣವೇ? ಪರಲೋಕದ ಒಂದು ಸ್ಥಳ ನಮಗೋಸ್ಕರವಾಗಿ ಕರ್ತನು ಸಿದ್ಧಪಡಿಸಿ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಅಂತ ಸತ್ಯವೇದದಲ್ಲಿ ಸ್ವಾಮಿ ಯಾಕೆ ಹೇಳಿದ್ದಾನೆ? ಈ ಲೋಕದಲ್ಲಿ ಯಾತ್ರಿಕರಾಗಿದ್ದೀವಿ ನಾವುಗಳು. ದೇವರ ಚಿತ್ತ ನೆರವೇರಿಸಬೇಕು. ದೇವರಿನ ಮೇಲೆ ಬರ್ಡನ್ ಹಾಕಿಲ್ಲ, ನಮ್ಮ ಮೇಲೆ ದೇವರು ಬರ್ಡನ್ ಹಾಕಿಲ್ರಿ. ದೇವರು ಫ್ರೀ ಆಗಿ ನಮ್ಮ ಜೀವಿತ ನಡೆಸ್ತಾ ಇದ್ದಾರೆ. ನಾವು ಸಂತೋಷವಾಗಿರ್ಬೇಕು. ಎಲ್ಲಾದ್ರ ಮೇಲೆ ಅಧಿಕಾರ ಮಾಡಂತ ದೇವ್ರು ನಮ್ಮನ್ನ ಇಟ್ಟವ್ರೆ. ಇನ್ನು ದೇವ್ರು ಸೃಷ್ಟಿ ಮಾಡಿ ಪ್ರತಿಯೊಂದರ ಮೇಲೆ ಅಧಿಕಾರ ಮಾಡಿ, ಆದ್ರೆ ಆತನ ಮಾತಿಗೆ ನಾವು ಬದ್ಧರಾಗಿರ್ಬೇಕು. ಎಷ್ಟು ಅಧಿಕಾರ ದೇವ್ರು ಕೊಟ್ಟವ್ರೆ, ಎಲ್ಲರ ಮೇಲೆ ಅಧಿಕಾರ ಕೊಟ್ಟವ್ರು. ನನ್ನ ಲೈಫ್ಗೆ ನನಗೆ ಅಧಿಕಾರ ಅಂತ ನೀವು ಅಂದ್ಕೊಂಡಿರ್ಬಹುದು, ಬಟ್ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ದೇಹವು ದೇವರಿಗೆ ಆಲಯ. ಈ ದೇಹವನ್ನ ಹೆಂಗ್ ಉಪಯೋಗ ಮಾಡ್ಕೊಳ್ತಾ ಇದೀವಿ ನಾವು? ದೇವರಿಗೋಸ್ಕರನ, ನನ್ನ ಇಷ್ಟಕ್ಕೋಸ್ಕರವಾ? ಕೆಲವು ಜನ ಕುಟುಂಬಗಳಲ್ಲಿ ಹೇಳೋರೇ ಬೇಕಾಗಿದೆ ನಮ್ಗೆ. ತಂದೆ ತಾಯಿಗಳ ಮಾತ್ರ ನೀವು ಹೇಳ್ಬೇಡ್ರಿ, ನನ್ನ ಲೈಫ್ ಯವನ ಕಾಲಕ್ಕೆ ಬಂದಿದ್ದೀನಿ, ಇಷ್ಟ ಪ್ರಕಾರ ಬದುಕ್ತೀನಿ ಅಂತ ಸವಾಲ್ ಆಗ್ತಾ ಇದ್ದಾರೆ ತಂದೆ ತಾಯಿಗಳಿಗೆ. ಹಾಗೇನೆ ಕೆಲವು ಜನ, ನೀ ನನ್ನ ಪ್ರಶ್ನೆ ಮಾಡಕ್ ಹೋಗ್ಬೇಡ, ನನ್ನ ಲೈಫ್ ನನ್ನ ಇಷ್ಟ, ಬದುಕಿದ್ದೀನೋ ಸಾಯ್ತೀನೋ ನನ್ನ ಇಷ್ಟ, ಎಲ್ಲಾದ್ರೂ ತಿಂತೀನಿ, ಎಲ್ಲಾದ್ರೂ ದುಡ್ತೀನಿ, ಎಲ್ಲಾದ್ರೂ ಮಲ್ಕೋತೀನಿ, ಎಲ್ಲಾದ್ರೂ ಎದ್ದೇಳ್ತೀನಿ, ಹೇಗಾದ್ರೂ ಬದುಕ್ತೀನಿ. ವಾಟ್ ಎವರ್ ದ ನಾನ್ ಸೆನ್ಸ್ ದ ಪೀಪಲ್ ದೇ ಆರ್ ಟಾಕಿಂಗ್ ನೌ. ಎಷ್ಟು ಕನಿಷ್ಠ ಪದಗಳು ಮಾತಾಡ್ತಾ ಇದಾರ್ರಿ. ದೇವರು ನನ್ನ ಕರೆದ ಮೇಲೆ ಆತನ ಮಗನಾಗಿದ್ದುಕೊಂಡು ಈ ಲೋಕದಲ್ಲಿ ಭಿಕ್ಷೆ ಎತ್ತುಕೊಂಡು ಬದುಕೋದಲ್ಲ, ಈ ಲೋಕದಲ್ಲಿ ದೇವರೊಂದು ಸ್ಥಾನಮಾನವನ್ನು ನೀಡಿ ಆತನ ತನ್ನ ರಾಜ್ಯದಲ್ಲಿ ಕರ್ಕೊಂಡು ಹೋಗ್ಬೇಕಂತ ಆಸೆ ಪಡ್ತಾ ಇದ್ದಾನೆ. ತನ್ನ ಮಕ್ಕಳಾಗಿರ್ಬೇಕಂತ ರಕ್ತವನ್ನು ಸುರಿಸಿ ನಮ್ಮನ್ನ ಆರಿಸಿಕೊಂಡ ದೇವರು, ತಾನು ಸಂಪೂರ್ಣವಾಗಿ ಸ್ಯಾಕ್ರಿಫೈಸ್ ತ್ಯಾಗ ಮಾಡಿ ಆರಿಸಿಕೊಂಡ ದೇವ್ರಿ ಆತನ. ಸೊ ನಮ್ಮ ಲೈಫ್ ಮೇಲೆ ನಮ್ಮ ಅಧಿಕಾರ ಇಲ್ಲ, ದೇವರಿಗೆ ಅಧಿಕಾರ ಇದೆ. ಕೆಲವು ಜನ ಹಾಗೇನೆ ಸತ್ಯ ತಿಳ್ಕೊಂಡ್ರು ಕೂಡ, ಮೇ ಬಿ ಸಭೆಗಳಲ್ಲಿ ಅನೇಕರು ಕೂಡ, ನಾನು ರೀಸೆಂಟ್ ಆಗಿ ಕೆಲವು ಕಡೆ ಕೇಳಿದ್ದು, ಅವ್ರು ಸತ್ಯವೇ ತಿಳ್ಕೊಂಡಿದ್ದಾರೆ. ಅವರು ನನ್ನ ಲೈಫ್ ನನ್ನ ಇಷ್ಟ ಅಂತೇಳಿ, ಕಷ್ಟಗಳು ಬಂತ, ಸಮಸ್ಯೆಗಳು ಬಂತ, ಏನಾದ್ರೂ ಪರಿಸ್ಥಿತಿಗಳು ಬಹಳ ಭಾರ ಅನಿಸ್ತಾ ಸೂಸೈಡ್ಗೆ ಹೋಗ್ಬಿಡ್ತಾರೆ. ಯಾರ ಲೈಫ್? ಸೂಸೈಡ್ ಬೈಬಲ್ ಪ್ರಕಾರ ತಪ್ಪ್ರಿ, ಅದೊಂದು ಪಾಪ. ಹೋಗ್ಬಾರ್ದು. ಸೂಸೈಡ್ ಮಾಡ್ಕೊಳ್ಳೋದು ದೇವರ ಮಕ್ಕಳ ಜೀವಿತವಲ್ಲ. ಇನ್ನು ಅನೇಕ ದಿನಮಾನಗಳಿಂದ ಬಹಳ ಬೋಧಕರು ಹೇಳ್ತಾ ಇರುವಂತದ್ದಲ್ಲ, ಎಷ್ಟು ಕಠೋರವಾದ ಸಂಗತಿ ಅರಗಿಸ್ಕೊಳ್ಬೇಕಾದ್ರೆ ನಾವು, ಮಕ್ಕಳು ಫೇಲ್ ಆದ್ರೆ ಸಾಕು ಸೂಸೈಡ್ಗೆ ಹೋಗ್ತಾರೆ, 10th ಫೇಲ್ ಆದ್ರೆ ಸೂಸೈಡ್ಗೆ ಹೋಗ್ತಾರೆ, ಸೆಕೆಂಡ್ ಇಯರ್ ಫೇಲ್ ಆದ್ರೆ ಸೂಸೈಡ್ಗೆ ಹೋಗ್ತಾರೆ, ಲವ್ ಫೇಲ್ ಆದ್ರೆ ಸೂಸೈಡ್ಗೆ ಹೋಗ್ತಾರೆ, ಸಕ್ಸಸ್ ಆಗಿರೋ ಬಿಸ್ನೆಸ್ ಅಲ್ಲಿ ಸೂಸೈಡ್ ಹೋಗ್ತಾರೆ, ಕೆಲಸ ಸರಿಯಾಗಿ ಸಿಗಲ್ಲ ಸೂಸೈಡ್ಗೆ ಹೋಗ್ತಾರೆ. ಎಲ್ಲದಕ್ಕೂ ಒಂದೇ ಮಾರ್ಗ ಹುಡುಕೊಂಡವ್ರೆ. ನಿಮಗೆ ಸತ್ಯ ಗೊತ್ತಿದೆ ಪ್ರಿಯರೇ, ನಿನ್ನ ಜೀವಿತಕ್ಕೆ ನಾಯಕರಾಗಿರುವ ದೇವರು ಒಂದು ಉತ್ತರವಾಗಿದ್ದಾರೆ ನಿನಗೆ. ಈಸ್ ಎನ್ ಆನ್ಸರ್, ಡೆಫಿನೆಟ್ ಆನ್ಸರ್, ತಪ್ಪಿಲ್ಲ, ಕರೆಕ್ಟ್ ಆದ ಉತ್ತರ ಆತನೇ ನಿಮಗೆ. ನಿನ್ ಲೈಫಿಗೆ ಒಡೆಯ ಯಾರು? ನಿನ್ ಲೈಫಿಗೆ ನಾಯಕನ್ ಯಾರು? ನಿನ್ನ ಮೇಲೆ ಪ್ರಶ್ನೆ ಮಾಡ್ಕೊ, ನೀನ್ ಎಲ್ಲಿದೀಯಾ, ಏನ್ ಕೆಲಸ ಮಾಡ್ತಾ ಇದೀಯಾ ಅಲ್ವಾ, ಎಲ್ಲಿ ಚರ್ಚಲ್ಲಿ ಇದೀಯಾ, ಎಲ್ಲಿಂದ ವಾಕ್ಯ ಕೇಳ್ತಾ ಇದೀಯಾ, ಇವ್ ನಿನ್ಗೆ ಪವಿತ್ರಾತ್ಮ ದೇವರು ಮಾತನಾಡಿದ್ರೆ ಪ್ರಶ್ನೆ ಮಾಡ್ಕೊಳ್ಬೇಕು. ನಾನು ನನ್ನ ಜೀವಿತ ಇಷ್ಟಾನುಸಾರವಾಗಿ ಬದುಕ್ತಾ ಇದ್ದೀನಾ? ದೇವ್ರು ಗೊಪ್ಪಿಸಿದೀನಾ? ನಮ್ಮ ದೇವ್ರು ನೋಡೋ ದೇವರು.
ನನ್ನ ದೇವರು ನಿನ್ನ ಕೂಗು ಕೇಳೋ ದೇವರು, ನಿನ್ನ ಮೊರೆ ಕೇಳೋ ದೇವರು. ಮಗನೇ, ನಾನು ಆತನ ಹೇಳ್ತಾನೆ, ಇಟ್ಟಿದ್ದೀನಿ, ಬದುಕಿಸ್ತಾ ಇದ್ದಾನೆ, ಇನ್ನು ಬದುಕಿಸ್ತಾನೆ, ನಡೆಸ್ತಾನೆ. ಕಣ್ಣೀರ್ ನೋಡಿ ಸಹಾಯ ಮಾಡೋ ದೇವ್ರು ಆತನಾಗಿದ್ದಾನೆ. ಯಾರು ಅನ್ಕೊಳ್ಬೇಡ, ಇನ್ಮೇಲೆ ಇಲ್ಲಿ ಸುಮ್ಮನೆ ಬಂದಿಲ್ಲ, ದೇವ್ರು ನಡೆಸ್ಕೊಂಡು ಬಂದಿದ್ದಾರೆ, ದೇವ್ರು ಕರೆದುಕೊಂಡು ಬಂದವ್ರೆ ಒಂದು ಉದ್ದೇಶಕ್ಕಾಗಿ. ಅಂಡ್ ಒನ್ ಮೋರ್ ಥಿಂಗ್, ಯು ಆರ್ ನಾಟ್ ಎಟ್ ಆಲ್ ಆಫ್ಟರ್ ಆಲ್. ನೀನು ಕೇವಲವಲ್ಲ, ಯಾರ ದೃಷ್ಟಿಯಲ್ಲಿ ಕೇವಲವಲ್ಲ. ದೇವರು ಆರಿಸಿಕೊಂಡ ಮಕ್ಕಳು ಯಾರೇ ಆಗಿರ್ಲಿ, ಅವ್ರ ಸ್ಟೇಟಸ್ ಬೇಕಾಗಿಲ್ಲ, ಅವ್ರ ಕಲರ್ ಬೇಕಾಗಿಲ್ಲ, ಅವ್ರ ಕ್ಯಾಸ್ಟ್ ಬೇಕಾಗಿಲ್ಲ, ಅವ್ರ ಅಂತಸ್ತುಗಳು ಬೇಕಾಗಿಲ್ಲ, ಅವ್ರಿಗೆ ಘನತೆಗಳು ಸ್ಥಾನಮಾನಗಳು ಬೇಕಾಗಿಲ್ಲ. ಎಲ್ಲರೂ ಗ್ರೇಟ್ ರೀ, ನಾವೆಲ್ಲ ಗ್ರೇಟ್. ಸೊ ಏನ್ ಮಾಡೋಣ, ನಾವು ಕರ್ತನಿಗೋಸ್ಕರವಾಗಿ ಜೀವಿಸೋಣ. ಇನ್ಮೇಲೆ ನೋಡ್ರಿ, ಕರ್ತನಿಗೊಪ್ಪಿಸಿ ಜೀವಿಸ್ರಿ. ನೋಡ್ರಿ ನಮ್ ಲೈಫ್ ದೇವರು ಯಾವ ರೀತಿ ಉಪಯೋಗ ಮಾಡ್ಕೊಳ್ತಾರೆ ಅಲ್ವಾ. ಪ್ರತಿಯೊಬ್ಬರ ಜೀವಿತ ದೇವರು ಒಂದು ಉತ್ತಮವಾದ ಸ್ಥಾನಮಾನಕ್ಕೋಸ್ಕರ ಉಪಯೋಗ ಮಾಡ್ಕೊಳ್ತಾನೆ. ಆ ಸ್ಥಾನಮಾನ ಏನು ದೇವ್ರು ಕೊಟ್ಟ ಮೇಲೆ ನಮಗೆ ಗೊತ್ತಾಗುತ್ತೆ. ಸೌಲನು ಗೊತ್ತಾಗಲ್ಲ ಸ್ಥಾನಮಾನ ಏನು ದೇವ್ರು ಕೊಡ್ತಾರೆ ಅಂತ. ಯೋಸೇಫನ ಗೊತ್ತ ಏನು ಸ್ಥಾನಮಾನ ಇರ್ತದೆ ಅಂತ ಹೇಳಿ ಅಲ್ವಾ. ಭಕ್ತರಿಗೊಂದು ಸ್ಥಾನಮಾನ ದೇವರು ಕೊಟ್ಟ ಮೇಲೆ ಗೊತ್ತಾಯ್ತು. ನಾನು ನಂಬಿದ ದೇವರು, ನನ್ನನ್ನ ಕರೆದ ದೇವರು, ನನ್ನನ್ನು ಆರಿಸಿಕೊಂಡ ದೇವರು ನನ್ನ ಯಾವ ಸ್ಥಾನಮಾನದಲ್ಲಿ ಇಟ್ಟಿದ್ದಾನೆ. ನಿಮ್ಮನ್ನ ಕರೆದ ದೇವರು ಅದೇ ದೇವರು, ನಿಮ್ಗೆ ಸಹಾಯ ಮಾಡೋ ದೇವರು ಅದೇ ದೇವರು. ಕೈ ಬಿಡುವುದು ಆತನ. ಸೊ ನಾವು ಕರ್ತನಿಗೆ ಒಪ್ಪಿಸೋಣ, ಕರ್ತನ ಮಕ್ಕಳಾಗಿ ಜೀವಿಸೋಣ. ಕೇಳಿದ ವಾಕ್ಯಗಳು ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಿಯರಾದವರೇ, ಪ್ರಾರ್ಥನೆ ವಿಜ್ಞಾಪನೆಗಳೇನಿರಲಿ ನಮಗೆ ತಿಳಿಸ್ರಿ, ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ. ಕರ್ತನ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದವನ್ನು ನಡೆಸಲಿ. ಆಮೇನ್. ಪರಿಶುದ್ಧನಾದ ದೇವರ ಸ್ತೋತ್ರ. ಕರ್ತನ ಈಗ ತನ್ನ ವಾಕ್ಯಗಳನ್ನ ಕೇಳಿದ ದೇವರ, ಕೇಳಿದ ವಾಕ್ಯಗಳು ನಾವು ಮರಿಬಾರದು ತಂದೆ. ಭಕ್ತಿಯಲ್ಲಿ ಬಲದಲ್ಲಿ ಇರಬೇಕು, ಸಹಾಯ ಮಾಡು ಕರ್ತನೆ. ಅಪ್ಪ, ನಿಮ್ಮ ಆಲೋಚನೆ ಸ್ಥಾಪಿಸಿ ಇವತ್ತು ಕೇಳಿದ ವಾಕ್ಯ ಅನುಸಾರವಾಗಿ ನಾವಿರ್ಬೇಕು ಸ್ವಾಮಿ. ಕೃಪೆ ತೋರಿಸಿ ಬಲಪಡಿಸಿ. ಪ್ರತಿಯೊಬ್ಬರು ನಿಮ್ಮ ಕರೆಯನ್ನು ಒಪ್ಪಿಸ್ತಾರೆ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್.